ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಜಗತ್ತಿನ ನಂಬರ್ 1 ಶ್ರೀಮಂತ ವ್ಯಕ್ತಿಗಳು ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದೆ ಮುಕೇಶ್ ಅಂಬಾನಿ, ಎಲಾನ್ ಮಸ್ಕ್, ಬಿಲ್ ಗೇಟ್ಸ್. ಹೀಗೆ ಪ್ರಪಂಚದ ಈಗಿನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ನೆನಪಾಗ್ತಾರೆ. ಆದರೆ ಇವ್ರ್ಯಾರೂ ಕೂಡ ಈ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರು ಅಲ್ಲ. ಈ ಪ್ರಪಂಚದ ಶ್ರೀಮಂತರ ಲೀಸ್ಟ್ನಲ್ಲಿರೋ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಆ ಒಬ್ಬ ವ್ಯಕ್ತಿಯ ಮುಂದೆ ಇರುವೆಗಳಿಗೆ ಸಮ. ಇವರೆಲ್ಲರ ಆಸ್ತಿ ಸಂಪತ್ತನ್ನ ಒಂದೆಡೆಗೆ ಹಾಕಿದ್ರು ಅವನ ಸಂಪತ್ತಿಗೆ ಈಕ್ವಲ್ ಆಗಲ್ಲ. ಯಾಕಂದ್ರೆ ಅವನು ಈ ಜಗತ್ತಿನ ಇತಿಹಾಸ ಕಂಡ ಅತ್ಯಂತ ಶ್ರೀಮಂತ ವ್ಯಕ್ತಿ. ಈ ಪ್ರಪಂಚದಲ್ಲಿ ಬದುಕಿದ್ದ ಅತಿ ದೊಡ್ಡ ಶ್ರೀಮಂತ, ಅವನ ಹೆಸರೇ ಮಾಂಜಾ ಮೂಸಾ. ಹೌದು ಫ್ರೆಂಡ್ಸ್, ಮಾಂಜಾ ಮೂಸಾ ಈ ಜಗತ್ತು ಕಂಡ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ. ಈ ಮಾಂಜಾ ಮೂಸಾ ಆಫ್ರಿಕಾ ಖಂಡದ ಮಾಲಿ ದೇಶದವನು. ಸದ್ಯಕ್ಕೆ ಈ ಮಾಲಿ ದೇಶ ಪ್ರಪಂಚದ ಟಾಪ್ 25 ಬಡ ದೇಶಗಳಲ್ಲಿ ಒಂದು. ಇಂತಹ ದೇಶದಲ್ಲಿ ಬಾಳಿ ಬದುಕಿದ್ದ ಮಾಂಜಾ ಮೂಸಾ ಜಗತ್ತಿನ ಇತಿಹಾಸ ಕಂಡ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ. ಒಮ್ಮೆ ಮಾಂಜಾ ಮೂಸಾ ಮಾಲಿ ದೇಶದಿಂದ ಈಜಿಪ್ಟ್ನ ಕೈರೋ ನಗರಕ್ಕೆ ಒಂದು ಯಾತ್ರೆಯನ್ನ ಕೈಗೊಳ್ತಾನೆ. ಈ ಒಂದು ಯಾತ್ರೆಯಲ್ಲಿ ಕೈರೋ ನಗರಕ್ಕೆ ಮಾಂಜಾ ಮೂಸಾ ಬಂಗಾರದ ಹೊಳೆಯನ್ನೇ ಹರಿಸ್ತಾನೆ. ಮಾಂಜಾ ಮೂಸಾರ ಈ ಒಂದು ಯಾತ್ರೆಯನ್ನ, ಬಂಗಾರದ ಹೊಳೆಯನ್ನ ನೋಡಿ ಕೈರೋ ನಗರ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಅಷ್ಟಕ್ಕೂ ಯಾರು ಈ ಜಗತ್ತು ಕಂಡ ಅತಿದೊಡ್ಡ ಶ್ರೀಮಂತ, ಇವನ ಸಾಮ್ರಾಜ್ಯ ಇರೋದಾದ್ರೂ ಎಲ್ಲಿ, ಇವನ ಸಾಮ್ರಾಜ್ಯದಲ್ಲಿ ಅಷ್ಟೊಂದು ಸಂಪತ್ತು ಹೇಗೆ ಬಂತು, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಈ ಮಾಂಜಾ ಮೂಸಾ ಹುಟ್ಟಿದ್ದು ಕ್ರಿಸ್ತಶಕ 1280ರಲ್ಲಿ ಮಾಲಿ ದೇಶದ ರಾಜಮನೆತನದಲ್ಲಿ ಜನಿಸ್ತಾರೆ. ಈತನ ಅಣ್ಣ ಮಾಂಜಾ ಅಬುಬಕರ್ ಕ್ರಿಸ್ತಶಕ 1312ರ ತನಕ ಮಾಲಿ ದೇಶದ ಮಾನ್ಸಾ ಆಗಿದ್ರು, ಅಂದ್ರೆ ಮಾಲಿ ದೇಶದ ಸುಲ್ತಾನ ಆಗಿದ್ರು. ಈ ಮಾನ್ಸಾ ಅಬುಬಕರ್ಗೆ ಅಟ್ಲಾಂಟಿಕ್ ಸಾಗರದ ಮೇಲೆ ಸಾಕಷ್ಟು ಕುತೂಹಲವಿತ್ತು. ಹೀಗಾಗಿ ಅಟ್ಲಾಂಟಿಕ್ ಸಾಗರದ ದಂಡೆಯಲ್ಲಿ ಏನಿದೆ ಅನ್ನೋದನ್ನ ನೋಡ್ಲೇಬೇಕು ಅಂತ ಈ ಅಬುಬಕರ್ 2000 ನೌಕೆಗಳೊಂದಿಗೆ ಸಾವಿರಾರು ಸೈನಿಕರು ಮತ್ತು ಸೇವಕರುಗಳನ್ನ ಕರ್ಕೊಂಡು ಸಾಗರ ಯಾನವನ್ನ ಶುರು ಮಾಡ್ತಾನೆ. ಆ ಸಾಗರದಾಚೆಗೆ ಏನಿದೆ ಅಂತ ನೋಡೋದಕ್ಕೆ ಹೋದವರು ಮತ್ತೆ ವಾಪಸ್ ಬರಲೇ ಇಲ್ಲ. ಕೆಲವರು ಅಬುಬಕರ್ ದಕ್ಷಿಣ ಅಮೆರಿಕ ಖಂಡವನ್ನ ತಲುಪಿದ್ರು ಅಂತ ಹೇಳ್ತಾರೆ, ಆದರೆ ಇದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ. ಹೀಗಾಗಿ ಅಬುಬಕರ್ನ ತಮ್ಮ ಮಾಂಜಾ ಮೂಸಾ ಮಾಲಿ ಸಾಮ್ರಾಜ್ಯದ ರಾಜ ಆದ್ರು. ಈ ಮಾಂಜಾ ಮೂಸಾ ಸಿಂಹಾಸನ ಏರೋ ಹೊತ್ತಿಗೆ ಮಾಲಿ ಸಾಮ್ರಾಜ್ಯ ಈಗಿನ ನೈಜರ್ ದೇಶದಿಂದ ಅಟ್ಲಾಂಟಿಕ್ ಸಾಗರದ ತನಕವೂ ವ್ಯಾಪಿಸಿತ್ತು. ಮಾಂಜಾ ಮೂಸನ ಆಡಳಿತದಲ್ಲಿ ಸುಮಾರು 3200 ಕಿಲೋಮೀಟರ್ ಉದ್ದದ ಸಾಮ್ರಾಜ್ಯವಿತ್ತು. ಮಾಂಜಾ ಮೂಸನ ಸಾಮ್ರಾಜ್ಯದಲ್ಲಿ ಚಿನ್ನ ಅನ್ನೋದು ಒಂದು ಸಾಧಾರಣ ವಸ್ತುವಾಗಿತ್ತು. ಈ ಸಾಮ್ರಾಜ್ಯದ ಉದ್ದಕ್ಕೂ ಚಿನ್ನದ ಗಣಿಗಳಿದ್ವು. ಬ್ರಿಟಿಷ್ ಮ್ಯೂಸಿಯಂ ಪ್ರಕಾರ 14ನೇ ಶತಮಾನದಲ್ಲಿ ಭೂಮಿ ಮೇಲೆ ಒಟ್ಟು ಎಷ್ಟು ಚಿನ್ನ ಇತ್ತೋ ಅದರಲ್ಲಿ ಅರ್ಧ ಚಿನ್ನ ಈ ಒಬ್ಬ ವ್ಯಕ್ತಿ ಅಂದ್ರೆ ಮಾಂಜಾ ಮೂಸಾ ಬಳಿ ಇತ್ತು, ಅವನ ಸಾಮ್ರಾಜ್ಯದಲ್ಲಿತ್ತು. ಅಲ್ಲಿದ್ದ ಎಲ್ಲಾ ಬಂಗಾರಕ್ಕೂ ಮಾಂಜಾ ಮೂಸಾ ಕಿಂಗ್ ಆಗಿದ್ರು. ಇವನ ಸಾಮ್ರಾಜ್ಯದಲ್ಲಿ ಬಾಂಬುಕ್ ಹೆಸರಿನ ಒಂದು ಚಿನ್ನದ ಗಣಿ ಇತ್ತು. ಇಂದು ಭೂಮಿ ಮೇಲಿರುವ ಒಟ್ಟು ಬಂಗಾರದಲ್ಲಿ ಅರ್ಧದಷ್ಟು ಬಂಗಾರವನ್ನ ಈ ಬಾಂಬುಕ್ ಗಣಿಯಿಂದಲೇ ತೆಗೆಯಲಾಗಿದೆ ಅಂತ ಸಾಕಷ್ಟು ವರದಿಗಳಿವೆ. ಈ ಬಂಗಾರದ ಗಣಿಗಳಿಂದಲೇ ಮಾಂಜಾ ಮೂಸಾ ಬಹಳ ದೊಡ್ಡ ಶ್ರೀಮಂತನಾಗಿದ್ದ. ಮತ್ತೊಂದು ಕಡೆ ಈ ಸಾಮ್ರಾಜ್ಯದಲ್ಲಿ ತಯಾರಾಗ್ತಾ ಇದ್ದ ಉಪ್ಪಿನಿಂದಲೂ ಆದಾಯ ಬರ್ತಾ ಇತ್ತು. ಇದರ ಜೊತೆಗೆ ತೆರಿಗೆ ಹಣವೂ ಕೂಡ ಸಂಗ್ರಹವಾಗ್ತಾ ಇತ್ತು. ಈ ಮಾಂಜಾ ಮೂಸಾನ ಸಾಮ್ರಾಜ್ಯ ಅದೆಷ್ಟು ಖ್ಯಾತಿ ಗಳಿಸಿತ್ತು ಅಂದ್ರೆ ಕೇವಲ ಯುದ್ಧಗಳಿಂದ ಮಾತ್ರ ಮಾಂಜಾ ಮೂಸಾ ಬೇರೆ ಬೇರೆ ರಾಜ್ಯಗಳನ್ನ ಗೆಲ್ತಾ ಇರಲಿಲ್ಲ. ಇವನ ಸಾಮ್ರಾಜ್ಯದಲ್ಲಿ ಒಟ್ಟು 2 ಲಕ್ಷ ಸೈನಿಕರಿದ್ರು. ಅದರಲ್ಲಿ ಸುಮಾರು 40,000 ಬಿಲ್ಲುಗಾರರಿದ್ರು. ಹೀಗಾಗಿ ಮಾಂಜಾ ಮೂಸಾ ತನ್ನ ಆಳ್ವಿಕೆಯ ಸಮಯದಲ್ಲಿ ಯಾವುದೇ ಯುದ್ಧವನ್ನ ಸೋತಿಲ್ಲ ಅಂತ ಇತಿಹಾಸ ಹೇಳುತ್ತೆ. ಈ ಯುದ್ಧಗಳ ಜೊತೆಗೆ ಕೆಲವು ರಾಜ್ಯಗಳು ಮಾಂಜಾ ಮೂಸಾನ ಸಾಮ್ರಾಜ್ಯದಲ್ಲಿ ಸ್ವಯಂ ಪ್ರೇರಿತವಾಗಿ ಸೇರಿಕೊಂಡ ಇತಿಹಾಸ ಕೂಡ ಇದೆ. ಮಾಂಜಾ ಮೂಸಾ ಸಾಮ್ರಾಜ್ಯಕ್ಕೆ ಸೇರಿದ್ರೆ ನಮ್ಮ ಭೂಪ್ರದೇಶಕ್ಕೂ ಸಂಪತ್ತು ಬರುತ್ತೆ, ನಮ್ಮ ಜನರು ಶ್ರೀಮಂತರಾಗ್ತಾರೆ ಅಂತ ಹಲವು ರಾಜ್ಯಗಳು ಇವನ ಸಾಮ್ರಾಜ್ಯವನ್ನ ಸೇರ್ತಾ ಇದ್ವು. 1320ರ ತನಕ ಮಾಂಜಾ ಮೂಸಾ ಬಳಿ ಅದೆಷ್ಟು ಸಂಪತ್ತು ಇದೆ ಅನ್ನೋ ವಿಚಾರ ಹೊರ ಜಗತ್ತಿಗೆ
ಜಗತ್ತಿಗೆ ಗೊತ್ತೇ ಇರಲಿಲ್ಲ. ಮಾಂಜಾ ಮೂಸಾ ಬಳಿ ಇಷ್ಟೊಂದು ಸಂಪತ್ತು ಇದೆ ಅನ್ನೋ ವಿಚಾರ ಗೊತ್ತಾಗಿದ್ದು ಮಾಂಜಾ ಮೂಸಾ ಹಜ್ ಯಾತ್ರೆ ಮಾಡಿದ್ರಿಂದ ಮಾಲಿ ಸಾಮ್ರಾಜ್ಯದ ರಾಜ ಮಾಂಜಾ ಮೂಸಾ 1324ರಿಂದ 1325 ತನಕ ಮೆಕ್ಕಾ ಯಾತ್ರೆಯನ್ನ ಮಾಡಿದ್ರು. ಮಾಂಜಾ ಮೂಸಾ ಮುಸ್ಲಿಂ ಆಗಿದ್ದ ಕಾರಣಕ್ಕೆ ಹಜ್ ಯಾತ್ರೆಯನ್ನ ಮಾಡಿದ್ರು. ಈ ಯಾತ್ರೆ ಇದುವರೆಗೂ ಭೂಮಿಯ ಮೇಲೆ ನಡೆದ ಅತ್ಯಂತ ದುಬಾರಿ ಯಾತ್ರೆ ಅಂತ ದಾಖಲಾಗಿದೆ. ಮಾಂಜಾ ಮೂಸಾರ ಈ ಯಾತ್ರೆಯಲ್ಲಿ ಬರೋಬ್ಬರಿ 60,000 ಜನ ನಡೆದುಕೊಂಡು ಹೋದ್ರು. ತನ್ನ ಸಾಮ್ರಾಜ್ಯದ ಮಂತ್ರಿಗಳು, ಮನರಂಜಕರು, ವ್ಯಾಪಾರಿಗಳು, ಒಂಟೆ ಸವಾರರು ಜೊತೆಗೆ 12,000ಕ್ಕೂ ಅಧಿಕ ಸೇವಕರನ್ನ ಕರ್ಕೊಂಡು ಮಾಂಜಾ ಮೂಸಾ ಹಜ್ ಯಾತ್ರೆಗೆ ಹೋದ್ರು. ಆಹಾರಕ್ಕಾಗಿ ಸಾವಿರಾರು ಕುರಿ ಮೇಕೆಗಳನ್ನ ಇವರ ಜೊತೆಗೆ ಕರ್ಕೊಂಡೋಗಲಾಗಿತ್ತು. ಈ ಯಾತ್ರೆ ಸಹರಾ ಮರುಭೂಮಿ ಮತ್ತು ಈಜಿಪ್ಟ್ ಮಾರ್ಗವಾಗಿ ಸಾಗ್ತಾ ಇತ್ತು. ಒಂದು ರೀತಿಯಲ್ಲಿ ಈ ಯಾತ್ರೆ ಚಲಿಸುವ ನಗರದ ರೀತಿ ಕಾಣ್ತಾ ಇತ್ತು. ಈ ಯಾತ್ರೆಯಲ್ಲಿದ್ದ ಸೇವಕರು ಬಂಗಾರದ ಲೇಪನ ಮಾಡಿದ್ದ ಪರ್ಷಿಯನ್ ಸಿಲ್ಕ್ ವಸ್ತ್ರವನ್ನ ಧರಿಸಿ ನಡೀತಾ ಇದ್ರು. ಇನ್ನು ಮಾಂಜಾ ಮೂಸಾ ಯಾತ್ರೆಯಲ್ಲಿ ಸುಮಾರು 100ಕ್ಕೂ ಅಧಿಕ ಒಂಟೆಗಳಿದ್ವು. ಪ್ರತಿಯೊಂದು ಒಂಟೆಗಳ ಮೇಲೂ 125 ಕೆಜಿ ಬಂಗಾರವನ್ನ ಸಾಗಿಸ್ತಾ ಇದ್ರು. ಈ ಯಾತ್ರೆಯಲ್ಲಿದ್ದ ಪ್ರತಿಯೊಬ್ಬರ ಬಳಿಯೂ ಕನಿಷ್ಠ 2 ಕೆಜಿ ಬಂಗಾರವಿತ್ತು. ಇನ್ನು ಮಾಂಜಾ ಮೂಸಾ ಬಂಗಾರದ ಸಿಂಹಾಸನದ ಮೇಲೆ ಕೂತ್ಕೊಂಡು ಕೈಯಲ್ಲಿ ಬಂಗಾರದ ದಂಡವನ್ನ ಹಿಡ್ಕೊಂಡಿದ್ರು. ಇಲ್ಲಿದ್ದ ಎಲ್ಲವೂ ಕೂಡ ಅಪ್ಪಟ ಪರಿಶುದ್ಧ ಬಂಗಾರ ಅಂತ ಇತಿಹಾಸಕಾರರು ದಾಖಲಿಸಿದ್ದಾರೆ. ಮಾಂಜಾ ಮೂಸಾರ ಈ ಯಾತ್ರೆ ಈಜಿಪ್ಟ್ನ ರಾಜಧಾನಿ ಕೈರೋಗೆ ಎಂಟ್ರಿ ಕೊಟ್ಟಾಗ ಕೈರೋ ನಗರ ಒಂದು ಕ್ಷಣ ಮೂಕ ವಿಸ್ಮಿತವಾಗಿತ್ತು. ಯಾಕಂದ್ರೆ ಕೈರೋಗೆ ಕೇವಲ 60,000 ಯಾತ್ರಿಗಳು ಬಂದಿರಲಿಲ್ಲ, ಅವರ ಜೊತೆಗೆ ಬಂಗಾರದ ಹೊಳೆಯೇ ಹರ್ಕೊಂಡು ಬಂದಿತ್ತು. ಮಾಂಜಾ ಮೂಸಾ ಸೇರಿದಂತೆ ಅವನ ಜೊತೆಗೆ ಬಂದಿದ್ದ ಯಾತ್ರಿಗಳು ಕೈರೋ ನಗರದಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂತ ಶುರು ಮಾಡಿದಾಗ ಕೈರೋ ನಗರದ ವ್ಯಾಪಾರಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಮಾಂಜಾ ಮೂಸಾ ಹಾಗೂ ಅವನ ಪ್ರಜೆಗಳು ಕೈರೋ ನಗರದ ವ್ಯಾಪಾರಿಗಳಿಗೆ ಅದೆಷ್ಟು ಬಂಗಾರವನ್ನ ಕೊಟ್ಟಿದ್ರು ಅಂದ್ರೆ ವ್ಯಾಪಾರಿಗಳಿಗೆ ಬಂಗಾರವನ್ನ ಹಿಡ್ಕೊಳ್ಳೋದಕ್ಕೂ ಕೂಡ ಜಾಗ ಸಿಗ್ಲಿಲ್ಲ. ಕೇವಲ ವ್ಯಾಪಾರಿಗಳಿಗೆ ಮಾತ್ರವಲ್ಲದೆ ಅಲ್ಲಿದ್ದ ಬಡವರಿಗೂ ಕೂಡ ಬಂಗಾರವನ್ನ ನೀರಿನ ರೀತಿ ಹಂಚಿದ್ರು. ಮಾಂಜಾ ಮೂಸಾ ಕೈರೋದಲ್ಲಿ 3 ತಿಂಗಳ ಕಾಲ ಉಳಿದುಕೊಂಡಿದ್ರು. ಈ 3 ತಿಂಗಳಲ್ಲಿ ಅದೆಷ್ಟು ಬಂಗಾರ ದಾನ ಮಾಡಿದ್ರು ಅಂದ್ರೆ ಮುಂದಿನ 10 ವರ್ಷ ಕೈರೋದಲ್ಲಿ ಬಂಗಾರಕ್ಕೆ ಯಾವುದೇ ಬೆಲೆ ಇರಲಿಲ್ಲ. ಅಂದ್ರೆ ಕೈರೋದಲ್ಲಿ ಬಂಗಾರಕ್ಕೆ ಯಾವುದೇ ಬೆಲೆಯೇ ಇಲ್ಲದ ರೀತಿ ಮಾಡಿದ್ರು ಈ ಮಾಂಜಾ ಮೂಸಾ. ಈಜಿಪ್ಟ್ನ ಅರ್ಥ ವ್ಯವಸ್ಥೆಯೇ ಅಲ್ಲೋಲಕಲ್ಲೋಲವಾಗಿತ್ತು. ಬಂಗಾರ ಒಂದನ್ನ ಬಿಟ್ಟು ಬೇರೆ ಎಲ್ಲಾ ವಸ್ತುಗಳ ಬೆಲೆ ಗಗನಕ್ಕೇರಿತ್ತು. ಹೀಗೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತೇಳಿ ಮಾಂಜಾ ಮೂಸಾ ತನ್ನ ಸಾಮ್ರಾಜ್ಯಕ್ಕೆ ವಾಪಸ್ ಹೋಗ್ಬೇಕಾದ್ರೆ ಕೈರೋ ನಗರದಲ್ಲಿ ಬಂಗಾರದ ಸಾಲ ಮಾಡಿದ್ರಂತೆ. ಅಂದ್ರೆ ಕೈರೋ ನಗರದಲ್ಲಿರುವ ಕೈರೋ ಮಾರುಕಟ್ಟೆಯಲ್ಲಿರುವಂತಹ ಬಂಗಾರವನ್ನ ಕಡಿಮೆ ಮಾಡಿದ್ರೆ ಇಲ್ಲಿರುವ ವಸ್ತುಗಳ ಬೆಲೆಯೂ ಕೂಡ ಇಳಿಯುತ್ತೆ ಅಂತ ಭಾವಿಸಿ ತಾನೇ ಕೈರೋ ಜನರಿಗೆ ಕೊಟ್ಟಂತಹ ಬಂಗಾರವನ್ನ ತಾವೇ ಸಾಲವಾಗಿ ಹಿಂಪಡಿತಾರೆ. ಕೆಲವು ವರ್ಷಗಳಾದ್ಮೇಲೆ ನಿಮ್ಮ ಚಿನ್ನವನ್ನ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಅಂತ ಹೇಳಿ ಇವರೇ ಕೊಟ್ಟಂತಹ ಬಂಗಾರವನ್ನ ಮತ್ತೆ ಸಾಲದ ರೀತಿಯಲ್ಲಿ ವಾಪಸ್ ತಗೊಂಡಿದ್ರಂತೆ. ಕೇವಲ ಕೈರೋ ನಗರ ಅಷ್ಟೇ ಅಲ್ಲದೆ ಮಾಂಜಾ ಮೂಸಾ ಮೆಕ್ಕಾಗೆ ಹೋಗೋ ದಾರಿಯಲ್ಲಿ ಬಡವರಿಗೆ, ಭಿಕ್ಷುಕರಿಗೆ ಎಲ್ಲರಿಗೂ ಕೂಡ ಸಾಕಷ್ಟು ಬಂಗಾರವನ್ನ ಕೊಟ್ಟು ಹೋಗಿರ್ತಾರೆ. ಹೀಗಾಗಿ ಮಾಂಜಾ ಮೂಸಾ ಹಜ್ ಯಾತ್ರೆ ಮುಗಿಯುವಷ್ಟರಲ್ಲಿ ಮಾಂಜಾ ಮೂಸಾರ ಶ್ರೀಮಂತಿಕೆಯ ಸುದ್ದಿ ಯುರೋಪ್ ಮುಟ್ಟುತ್ತೆ. ಇಲ್ಲಿಯವರೆಗೂ ಮಾಲಿ ಸಾಮ್ರಾಜ್ಯ ಹಾಗೂ ಮಾಂಜಾ ಮೂಸಾರ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಆದರೆ ಮಾಂಜಾ ಮೂಸಾ ಬಂಗಾರದ ಹೊಳೆ ಹರಿಸಿದ ಬಳಿಕ ಇಡೀ ಜಗತ್ತು ಮಾಲಿ ಕಡೆಗೆ ತಿರುಗಿ ನೋಡುತ್ತೆ. ಮಾಂಜಾ ಮೂಸಾ ಹಜ್ ಯಾತ್ರೆಯ ಬಳಿಕ ತನ್ನ ಸಾಮ್ರಾಜ್ಯದಲ್ಲಿ ಕಲೆ ಮತ್ತು ಶಿಕ್ಷಣಕ್ಕಾಗಿ ಸಾಕಷ್ಟು ಸಂಪತ್ತನ್ನ ಖರ್ಚು ಮಾಡಿದ್ರು. ಆಗ ಮಾಲಿ ಸಾಮ್ರಾಜ್ಯದ ರಾಜಧಾನಿ ಶಿಕ್ಷಣ ರಾಜ್ಯವಾಯಿತು. ಮಾಂಜಾ ಮೂಸಾ ಇಸ್ಲಾಂ ಧರ್ಮದ ಪ್ರವಾದಿಗಳಾದ ಮಹಮ್ಮದ್ ಪೈಗಂಬರ್ ಅವರ ವಂಶಸ್ಥರನ್ನೇ ತನ್ನ ಸಾಮ್ರಾಜ್ಯಕ್ಕೆ ಕರ್ಕೊಂಡೋಗಿ ಶಿಕ್ಷಣದ ಪ್ರಸಾರ ಮಾಡಿದ್ರು ಅಂತ ಹೇಳ್ತಾರೆ. ಒಬ್ಬ ಕವಿಗೆ 200 ಕೆಜಿ ಬಂಗಾರವನ್ನ ಕೊಡ್ತಾರೆ. ಇಂತಹ ಶ್ರೀಮಂತ ರಾಜ ಕ್ರಿಸ್ತಶಕ 1337ರಲ್ಲಿ ಪ್ರಾಣ ಬಿಡ್ತಾರೆ. ನಂತರ ಮಾಂಜಾ ಮೂಸಾರ ಮಕ್ಕಳು ಮಾಲಿ ಸಾಮ್ರಾಜ್ಯವನ್ನ ಆಳ್ತಾರೆ. ಆದ್ರೆ ಮಾಂಜಾ ಮೂಸಾರ ರೀತಿ ಇವರಿಗೆ ರಾಜ್ಯಭಾರ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಅಕ್ಕಪಕ್ಕದ ರಾಜರುಗಳೇ ಇವರ ಸಾಮ್ರಾಜ್ಯವನ್ನ ಹಂತ ಹಂತವಾಗಿ ವಶಪಡಿಸಿಕೊಳ್ತಾರೆ. ನಂತರ ಆಫ್ರಿಕಾದ ದೇಶಗಳ ಮೇಲೆ ಯುರೋಪಿಯನ್ನರು ದಾಳಿ ಮಾಡಿ ಮಾಲಿ ಸಾಮ್ರಾಜ್ಯವನ್ನ ಅಂತ್ಯ ಮಾಡ್ತಾರೆ. ಕೆಲವರ ಅಂದಾಜಿನ ಪ್ರಕಾರ ಮಾಂಜಾ ಮೂಸಾ ಬಳಿ
$800 ಬಿಲಿಯನ್ ಮೌಲ್ಯದ ಸಂಪತ್ತು ಇತ್ತು ಅಂತ ಹೇಳಲಾಗುತ್ತೆ. ಹೀಗಾಗಿನೇ ಪ್ರಪಂಚ ಕಂಡ ಅತಿ ಶ್ರೀಮಂತ ವ್ಯಕ್ತಿ ಅಂತ ಮಾಂಜಾ ಮೂಸಾರನ್ನ ಕರೆಯಲಾಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.